ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗೋವಿಂದರಾಜ್ ಅವರೇ, ಈಗ ವಿದ್ಯಾರ್ಥಿಗಳು ಅಥವಾ ಕಾಕ್ರೋಚ್ ಅವರು ಅಂದ್ರೆ ವಿದ್ಯಾರ್ಥಿಗಳು ಏನ್ ಬೇಡಿಕೆ ಇಟ್ಟಿದ್ದಾರೆ ಸಿಂಪಲ್ ಹೇಳ್ತೀನಿ ಕೇಳಿ ಆಯ್ತಾ. ಈಗ ಪ್ರಧಾನ ರಾಜೀನಾಮೆ ಕೊಡ್ಬೇಕು, ಧರ್ಮೇಂದ್ರ ರಾಜೀನಾಮೆ ಕೊಡ್ಬೇಕು ನಂಬರ್ 1. ಆಮೇಲೆ ಪರೀಕ್ಷಾ ಅಕ್ರಮ ಏನಾಗಿದೆ, ಪೇಪರ್ ಸೋರಿಕೆ ಏನಾಗಿದೆ, ಇದರ ನೇರ ಹೊಣೆಯನ್ನ ಹೊರಬೇಕು, ಆಯಾ ಸಂಬಂಧಪಟ್ಟ ಇಲಾಖೆ ಸಚಿವರು ಹೊರಲೇಬೇಕು. ಆಮೇಲೆ ಕೇಂದ್ರ ಶಿಕ್ಷಣ ಮಂಡಳಿಯನ್ನ ವಿಸರ್ಜನೆ ಮಾಡಬೇಕು ಸದ್ಯಕ್ಕೆ. ಆಮೇಲೆ ಪರೀಕ್ಷಾ ಸಮಯವನ್ನ ಸರಿಯಾಗಿ ನಡೆಸೋಕೆ ಆಗದೆ ಇರೋ ಇಲಾಖೆಯನ್ನ ವಿಸರ್ಜನೆ ಮಾಡಿ. ಈಗ ದೇಶದಲ್ಲಿ ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಅದಕ್ಕೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡಿ. ಶಿಕ್ಷಣದಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನ ಮಾಡಿ ಪಾರದರ್ಶಕ ವ್ಯವಸ್ಥೆಯನ್ನು ತರಬೇಕು. ಆಮೇಲೆ ಜಂತರ್ ಮಂತರ್ ಪ್ರತಿಭಟನೆ ಮಾಡಿರ್ತಕ್ಕಂಥ ವಾಂಗ್ಚುಕ್ ಅನ್ನ ಬಿಡಬೇಕು, ಅವರ ಒಂದು ಏನು ಅವ್ರ ಒತ್ತಾಯ ಏನಿದೆ ಅದನ್ನ ಮನ್ನಿಸಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. ಜೊತೆಗೆ ವಿಶೇಷವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನೀಟ್ ವಿಚಾರದಲ್ಲಿ ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಆಮೇಲೆ ಉದ್ಯೋಗಾವಕಾಶವನ್ನು ಹೆಚ್ಚಿಗೆ ಮಾಡಬೇಕು. ಇದೆಲ್ಲವೂ ಕೂಡ ಒಪ್ಪಿಕೊಳ್ಳುವಂತಹ ಬೇಡಿಕೆಗಳು. ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ? ಉದ್ಯೋಗ ಏನಿತ್ತು, ಉದ್ಯೋಗ ಯಾವ ರೀತಿ ಕೊಡ್ತಾ ಇದ್ರು, ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? 3 ಲಕ್ಷ ಉದ್ಯೋಗ 3 ವರ್ಷದಿಂದ ಎಷ್ಟು ಕೊಟ್ಟಿದ್ದಾರೆ? ಇದೆಲ್ಲವೂ ಕಾಂಗ್ರೆಸ್ ಮಾತಾಡಂತ ನೈತಿಕತೆ ಇಲ್ಲ. ಈಗ 2007 ಕೇಳಿ ಗೋವಿಂದರಾಜ್, 2009 ಅವಧಿ ಅಥವಾ 2004 10 ವರ್ಷ UPA ಅವಧಿ ಇತ್ತು. UPA ಮಾಡಕ್ ಆಗ್ಲಿಲ್ಲ ಅಂದ್ಬಿಟ್ಟು ಬಿಜೆಪಿ ತಂದ್ರು ಆಯ್ತಾ. 12 ವರ್ಷ ಆಯ್ತು. ಈಗ ನೀವು ಮತ್ತೆ UPA ಮೇಲೆ ಅಥವಾ ಕಾಂಗ್ರೆಸ್ ಮೇಲೆ ಹಾಕ್ತೀರಿ, ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ ಅಂತ. ನೀವೇನ್ ಮಾಡಿದ್ರಿ ಆಗಿದ್ರೆ 12 years ಅಲ್ಲಿ? ಇವತ್ತು ಉದ್ಯೋಗ ಸೃಷ್ಟಿ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಒಳ್ಳೆ ಕಾರಿಡಾರ್ ಯೋಜನೆ ಇರ್ಬೋದು, ಇಂಡಸ್ಟ್ರಿಯಲ್ ಯೋಜನೆ, 2 ಕೋಟಿ ಉದ್ಯೋಗ ಎಲ್ಲೋಯ್ತು ಅಂತ ಕೇಳಿ ಸರ್. 2 ಕೋಟಿ ಉದ್ಯೋಗ, ಸಾಕಷ್ಟು ಯೋಜನೆ ಮೂಲಕ ಸ್ಟಾರ್ಟ್ಅಪ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಸಾಕಷ್ಟು ಯೋಜನೆಗಳ ತಂದು ಯುವಕರನ್ನ ಸದೃಢಗೊಳಿಸೋದಕ್ಕೆ, ಅವ್ರ ಸ್ಕಿಲ್ ಅನ್ನ ಡೆವಲಪ್ ಮಾಡಕ್ಕೆ ಸಾಕಷ್ಟು ಯೋಜನೆಗಳು ಬಂದಿದೆ. ಇವತ್ತು ಅದೇ ಯುವಕರು ಪ್ರತಿಭಟನೆ ಮಾಡ್ತಾ ಇರೋದು. ಇವತ್ತು ಅದೇ ಯುವಕರು, ಅದೇ ಯುವಜನಾಂಗ, ಅದೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ನಡೆದೇ ಇಲ್ಲ ಅಂತ ಹೇಳಿ ನಡೆದಿರೋ ಘಟನೆಗೋಸ್ಕರ ಇವತ್ತು ಹೋರಾಟ ಮಾಡ್ತಾರೋ ಮಾಡ್ಲಿ. ನಾನು ಹೇಳೋದು ಏನೋ ಮತ್ತೆ ಇದರಲ್ಲಿ ಯಾರೋ ಒಬ್ರು ದೇಶದ ಒಂದು ಎಲ್ಲೋ ಒಂದ್ ಕಡೆ ಒಂದು ಇದನ್ನ ಮಾಡುವಂತರು ಒಳಗಡೆ ಸೇರ್ಕೊಂತ ಇದಾರೆ ಅನ್ನೋದು ನಮ್ಗೆ ಸರ್. ವಿದ್ಯಾರ್ಥಿಗಳು ಸಂಸತ್ತಿಗೆ ಮುಖ್ಯ ಕೆಲಸ ಮಾಡ್ತಾರೆ ಸರ್. ಹೇಳಿ ಸರ್, ಪಾಕಿಸ್ತಾನದವ್ರು ಬಂದ್ರ ಕೇಳಿ, ಅದೇ ಯಾರು ನಿಮ್ ಪ್ರಕಾರ ಯಾರ್ಯಾರು ಇದಾರೆ ಅಂತ ಗೊತ್ತಾಗ್ಬೇಕಲ್ವಾ? ಸತೀಶ್, ಇದು ಹಳೆ ಟ್ರಿಕ್, ಇದು ಬಿಜೆಪಿ ಹಳೆ ಟ್ರಿಕ್. ಇದು ಪ್ರತಿಭಟನೆ ಮಾಡಿ ವಿದ್ಯಾರ್ಥಿ ಮಾಡ್ತಾರ, ಅವರು ಆಂಟಿ ನ್ಯಾಷನಲ್ಗಳು, ಬುದ್ಧಿಜೀವಿಗಳು ಮಾತಾಡ್ತಾರ, ಅರ್ಬನ್ ನಕ್ಸಲ್ಗಳು, ರೈತರು ಧರಣಿ ಮಾಡ್ತಾರ, ಅವ್ರ ಖಲಿಸ್ತಾನಿಗಳು, ರೈತರು ಧರಣಿ ಮಾಡ್ತಾರ ಖಲಿಸ್ತಾನಿಗಳು. ಮೊದಲು ಹೋರಾಟದ ಸಮಸ್ಯೆ ಬಿಟ್ಟು ಬಿಡೋದು, ಹೋರಾಟಗಾರ ಹೆಸರಿಟ್ಟು ಬಿಡೋದು. ಅವನು ಅರ್ಬನ್ ನಕ್ಸಲೈಟ್ ಅನ್ನೋದು, ಖಲಿಸ್ತಾನಿ ಅನ್ನೋದು, ಆಂಟಿ ನ್ಯಾಷನಲ್ಲು, ದೇಶದ್ರೋಹಿ, ಇನ್ನೊಂದು ಮತ್ತೊಂದು, ಇದು ನಡೀತಾನೆ ಇರ್ತದೆ. ಇದನ್ನ ಎಷ್ಟು ದಿನ ಮಾಡ್ತೀರಿ? ಯಾಕಂದ್ರೆ ಇಂದಿನ ಯುವ ಜನತೆ ಈ ಎಲ್ಲ ಸ್ಮೋಕ್ ಸ್ಕ್ರೀನ್ ಏನು ಕಟ್ತಾರಲ್ಲ ಇವರು, ಇದೆಲ್ಲ ಹೊಗೆಯ ಮೂಲಕ ಅವ್ರು ನೋಡ್ತಾರೆ. ಏನು ಮಾಡಿದ್ರಿ ನೀವು? ಯಾಕಂದ್ರೆ ನೀವು ಕೆಲಸ ಮಾಡಿದ್ರೆ ಇವತ್ತು ಯುವಕರು ಬೀದಿಲಿ ಇರ್ತಿರ್ಲಿಲ್ಲ. ನೀವು ಉದ್ಯೋಗ ಕೊಟ್ಟಿದ್ರೆ ಯುವಕರು ಬೀದಿಲಿ ಇರ್ತಿರ್ಲಿಲ್ಲ. ನೀವು ಸರಿಯಾಗಿ ಪರೀಕ್ಷೆ ನಡೆಸಿ ಆ ಪರೀಕ್ಷೆ ವ್ಯವಸ್ಥೆಯ ಬಗ್ಗೆ ವಿಶ್ವಾಸ ಹುಟ್ಟುವಾಗ ನಡ್ಕೊಂಡಿದ್ರೆ ಯುವಕರು ಬೀದಿಲಿ ಇರ್ತಿರ್ಲಿಲ್ಲ. ಸೋನಮ್ ವಾಂಗ್ಚುಕ್ ಬಂದು ಅವನಿಗೆ ಉಪವಾಸ ಕೂತ್ಕೊಳ್ಳೋ ಹವ್ಯಾಸ ಇಲ್ಲ. ಯಾಕೆ ಇದು ಮಾಡಿಕೊಟ್ರಿ? ಪ್ರತಿಭಟನೆ ಹಾಕೊಂಡು ನೀವು ಹೊಡೋದಲ್ಲ ರೀ, ಅದು ಸಂವಿಧಾನ ಹೇಳುತ್ತೆ ಪ್ರತಿಭಟನೆ ಹಕ್ಕನ್ನ. ಆದರೆ ಆ ಪ್ರತಿಭಟನೆಯ ಅವಕಾಶ ಕೊಡದಂತೆ ನೀವು ನಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ನೀವು ಸರ್ಕಾರ ಬಂದಿರೋದು ಅದಕ್ಕೋಸ್ಕರ. ಕಾಂಗ್ರೆಸ್ UPA ಸರ್ಕಾರ ಸಿರೀಸ್ ಆಫ್ ಎರರ್ಸ್, ಒಂದು ತಪ್ಪುಗಳ ಸರಣಿಯನ್ನ ಮಾಡಿದೆ ಅಂತ ನಿಮ್ಮನ್ನು ಆರಿಸಿ ತಂದಿದ್ದಾರೆ. ನೀವು ಮಾಡಿ, ನೀವು ಮಂದಿರ ಕಟ್ಟಿ ಅಂತ ಹೇಳಿದ್ರೆ ಕಟ್ಟಿ ಚೆನ್ನಾಗಿ ನಡೆಸಿ, ಅದೇ ಮಾಡಿದ್ದಾರೆ. ಅಲ್ಲ, ಅದೇನ್ ಮಾಡಿ ಅದಾಗಿಲ್ಲ ಕೇಳ್ರಿ ಗೋವಿಂದರಾಜ್, ಅದು ಚೆನ್ನಾಗಿ ಆಗಿಲ್ಲ ಅಂತ ಇವತ್ತು ಮಾತಾಡ್ತಿದೀವಲ್ಲ ನಾವು. ಅದಾಗಿಲ್ಲ ಅಂತಾನೆ ಮಾತಾಡ್ತಿದೀವಲ್ಲ. ನಿಮ್ಮ ಸಲಹೆನ ಒಳ್ಳೆ ಅದಕ್ಕೋಸ್ಕರ ಸರ್ಕಾರ ಮೊದಲು ಕೃತಿಯಲ್ಲಿ ತೋರಿಸ್ಬೇಕು ತನ್ನ ಜನಪ್ರೀತಿಯನ್ನ, ಜನ ಸ್ನೇಹವನ್ನ, ತನ್ನ ಪ್ರೊಆಕ್ಟಿವ್ ಮೆಜರ್ಸ್ ಅನ್ನ ಕೃತಿಯಲ್ಲಿ ತೋರಿಸ್ಬೇಕು. ಮಾತಲ್ಲಿ ಏನೋ ಹೇಳ್ಬಿಡ್ತೀರಿ, ಮಾತಲ್ಲೇನೋ ಅರಮನೆ ಕಟ್ಬಿಡ್ತೀರಿ, ಕೆಲಸ ಏನೂ ಇಲ್ಲ. ಕೆಲಸ ಏನೂ ಇಲ್ಲ, ಕಟ್ಟಿದೆ ಸರಿಯಾಗಿ ನಡೆಸುವಂತ ಕೆಲಸ ಆಗುತ್ತೆ. ಈಗ ಮಾಡಿರೋನ್ನ ಖಂಡಿತ ಬಿಡುವಂತ ಪ್ರಶ್ನೆನೇ ಇಲ್ಲ. ಇದು ನಮ್ ಕಡೆ ಹೇಳಲ್ಲ. ನಿಮ್ ಮಾತಿನ ಅರಮನೆಗಳು ಹೇಳಲ್ಲ. 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರೆ ನಾನು ಲಿಸ್ಟ್ ಹೇಳ್ತೇನೆ. ಲಿಸ್ಟ್ ಮುಗಿದ್ರೆ ಸುಮ್ಮನೆ ಇರಬೇಕು. ನೋಡ್ರಿ, ಜನರಿಗೆ ಏನು ಅರ್ಥ ಆಗಿದೆ ಅದನ್ನ ಮಾತಾಡ್ತಿದ್ದೇನೆ ನಾನು. ಪದೇ ಅದನ್ನೇ ಹೇಳಿದ್ದೆ. ನೀವು ಚಿನ್ನದ ರೋಡ್ ಮಾಡ್ತಂತ ಹೇಳಿದ್ರೆ ಮತ್ತೆ ಬಿಡಿ, ಅದು ನೀವ್ ಹೇಳ್ತಾ ಇರ್ತಕ್ಕಂಥ. ನಾನೇ ಬಿಜೆಪಿ 15 ಲಕ್ಷಕ್ಕೆ ಏನ್ ಹೇಳಿದ್ರೆ ಅಮಿತ್ ಶಾ, ಒಂದು ಜುಮ್ಲಾ ಆತ.
ಅದೊಂದು ಮಾತಿನ ಅರಮನೆ. ಆಮೇಲೆ ಹೇಳಿದ್ರಿ ಡಿಮಾನಿಟೈಸೇಷನ್ ಮಾಡುವಾಗ 50 ದಿನ ಟೈಮ್ ಕೊಡಿ, ಇದು ನಮ್ಮ ಬ್ಲಾಕ್ ಮನಿ ಟೆರರಿಸ್ಟ್ ಫಂಡಿಂಗ್ ಹೋಗದಿದ್ರೆ ನಾನು ಸುಟ್ಟು ಹಾಕಿ ಅಂತ ಬಳಸ್ಕೊಂತಿದ್ರ ಇಲ್ವಾ ಸರ್? ಆ ಟೆರರಿಸಂ ಕಡಿಮೆ ಆಯ್ತನ್ರಿ? ಅಲ್ಲಲ್ಲ, ಒಂದ್ ನಿಮಿಷ, ಕಡಿಮೆ ಆಗದಕ್ಕೆ ಇವೆಲ್ಲ ರೂಪಗಳು ಸರ್. ಕಾಂಗ್ರೆಸ್ ಅವತ್ತಿನ ಮಾಡ್ಕೊಂಡ್ ಬಂದಿರಿ ಸಮಸ್ಯೆ. ಕರೆನ್ಸಿ ಮತ್ತೆ ಇವತ್ತು ಅಷ್ಟೇ ಕರೆನ್ಸಿ ಇದೆ ಮಾರ್ಕೆಟ್ ಅಲ್ಲಿ. ಎರಡನೇ ಅರಮನೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ. ನಿಮ್ಮದೇ ಇಲಾಖೆ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಸ್ಟಾಟಿಸ್ಟಿಕಲ್ ಡೇಟಾ ಹೇಳ್ತದೆ ಈ 50 ವರ್ಷದ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಭಾರತದಲ್ಲಿದೆ ಅಂತ. ಇದು ಆಮೇಲೆ ಭ್ರಷ್ಟಾಚಾರ ಹೋಗಲಾಡಿಸ್ತವೆ, ಚುನಾವಣೆ ವ್ಯವಸ್ಥೆಯಲ್ಲಿ ಕಪ್ಪು ಅನ್ನೋ ದಾಳಿ ಮಾಡ್ತಾ ಇದೆ, ಹೋಗಲಾಡಿಸ್ತೀವಿ ಅಂತ ಹೇಳಿ ಎಲೆಕ್ಟ್ರಲ್ ಬಾಂಡ್ ತಗೊಂಡ್ಬಂದ್ರೆ ಅಧಿಕೃತ ಬಾಂಡ್. ನಾನು ಹೇಳಿದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ದು ಅದನ್ನ. ಇವು ಒಂದ ಎರಡ ನನಗೆ ಬೇಕಾಗಿರೋದು ಜನಕ್ಕೆ ನೋಡಿ ನೀವು 12 ವರ್ಷ ಎಲ್ರಿಗೂ ಅದು ಓಪನ್ ಆಗಿ ಆಪಕ್ಷನ ತಗೊಂತಲ್ವಾ? ನೋಡಿ, ನೀವು 12 ವರ್ಷದ ಅಧಿಕಾರದಲ್ಲಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ತಪ್ಪುಗಳು ಬೇರೆ ವಿಚಾರ. ನೀವು ಸೀರೀಸ್ ಆಫ್ ದಿಸ್ ಅದ್ರ ಜೊತೆಗೆ ಏನು ರಾಜೀನಾಮೆ ಕೊಡಕ್ ನಾನು UPA ಸರ್ಕಾರ ಏನ್ರಿ ಅನ್ನೋ ಉಡಾಫೆ ಜವಾಬ್ದಾರಿ ತಗೊಳ್ಳೋದಿಲ್ಲ. ಯಾವ್ದೋ ಒಂದು ಹಗರಣ ಆಗ್ಲಿ ಮತ್ತೊಂದಾಗಿ ಈ ಇರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲಿ ಯಾರು ಮಾಡಿಲ್ಲ ನಿಮ್ಗೆ ಅನ್ಸಿಕೆ ಯಾವ ರೀತಿ ಅನ್ಸಿದೆ ಇವತ್ತು ಏನು ನರೇಂದ್ರ ಮೋದಿ ಅವರ ಆಡಳಿತವನ್ನ ಇವ್ರು ಹೊಗಳ್ತಾ ಕೂತಿದಾರಲ್ಲ, ಇದು ಕಂಪ್ಲೀಟ್ ಇನ್ಎಫಿಷಿಯಂಟ್ ಗವರ್ನೆನ್ಸ್ ಅಂತ ಹೇಳ್ಬೋದು. ಕಳೆದ 12 ವರ್ಷದಲ್ಲಿ ಇವ್ರು ಏನ್ ಆಳಿದ್ದಾರೆ, ಇದರಲ್ಲಿ ಹಗರಣ ಅನ್ನೋದಕ್ಕಿಂತ ಇನ್ಎಫಿಷಿಯನ್ಸಿ ಅಂದ್ರೆ ಅವ್ರಿಗೆ ಆಳಕ್ಕೆ ಯೋಗ್ಯತೆ ಇಲ್ಲ ಅಂತ. ಇದಕ್ಕೆ ನಾವು ಒಂದು ಹೇಳಿದ್ರೆ ಒಂದು PM ಕೇರ್ ಫಂಡ್ ಅಂತ ಅದರಲ್ಲೇ ದೊಡ್ಡ ಒಂದು ಫ್ರಾಡ್ ಮಾಡುದು, ರಫೇಲ್ ಸ್ಕ್ಯಾಮ್ ಅದು ಬಂದ್ರೆ ಈಗ ಪಬ್ಲಿಕ್ ಬ್ಯಾಂಕ್ ಗಳೆಲ್ಲ 16 ಲಕ್ಷ ಕೋಟಿ NPA ಮಾಡಿದ್ರು. ಇನ್ನ ಏನು ಇವರ ರಸ್ತೆ ಮಿನಿಸ್ಟರ್ ಹೋಗಿ ಪೆಟ್ರೋಲಿಯಂ ಮಾತಾಡ್ತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಹೋಗಿ F-15 ಫೈಲ್ ಅಲ್ಲಿ ಇರ್ತಾರೆ. ಅಂದ್ರೆ ಇವರ ಮಂತ್ರಿಗಳು ಯಾವ್ಯಾವ ಲೆಕ್ಕದಲ್ಲಿ ಇದಾರೆ ಅಂದ್ರೆ, ರಸ್ತೆ ಮಿನಿಸ್ಟ್ರು E20 ಪೆಟ್ರೋಲ್ ಬಗ್ಗೆ ಮಾತಾಡ್ತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ F-15 ಫೈಲ್ ಅಲ್ಲಿ ಇರ್ತಾರೆ. ಎಲ್ಲಾದ್ರಲ್ಲೂ ಕೂಡ ಇವರು ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ನೀವು ಮಣಿಪುರದ ಇವತ್ತು ಕೂಡ ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಅದನ್ನು ಕೂಡ ನಿಲ್ಸಕ್ಕಾಗಿಲ್ಲ. ಅಂದ್ರೆ ಇಟ್ ಇಸ್ ಇನ್ಎಫಿಷಿಯನ್ಸ್ ಗವರ್ನೆನ್ಸ್ ಅಂತ ಹೇಳ್ತೀವಿ. ಈ ಇನ್ಎಫಿಷಿಯನ್ಸಿನ ನಮ್ದು ಎಫಿಷಿಯಂಟ್ ಅನ್ಕೊಂಡು ಇವ್ರು ಕೂತಿದ್ದಾರೆ. ನೋಟ್ ಬ್ಯಾನ್ ಬಗ್ಗೆ ಮಾತಾಡಿದ್ರಲ್ಲ, ನೋಟ್ ಬ್ಯಾನ್ ಆದಾಗ ಅವ್ರು ಏನ್ ಹೇಳಿದ್ರು, ಎಲ್ಲ ಕಪ್ಪು ಹಣ, ದಂಧೆ ಹಣ, ಭ್ರಷ್ಟಾಚಾರ ಹಣ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಆವಾಗ ಇದ್ದಿರುವಂತಹದ್ದು, ಆವಾಗ ಮಾರ್ಕೆಟ್ ಅಲ್ಲಿ ಇದ್ದಂತ ಹಣ 17 ಲಕ್ಷ ಕೋಟಿ. ರೀಸೆಂಟ್ ಆಗಿ RBI ಬಿಡುಗಡೆ ಮಾಡಿದೆ. ಇವಾಗ ಪ್ರೆಸೆಂಟ್ ಇರುವಂತದ್ದು 42 ಲಕ್ಷ ಕೋಟಿ ರೂಪಾಯಿಗಳು ಮಾರ್ಕೆಟ್ ಅಲ್ಲಿ ಚಾವಣೆಯಲ್ಲಿದೆ ಅಂತ. ಹಂಗಿದ್ರೆ 3 ಪಟ್ಟು ಜಾಸ್ತಿ. ರಾಹುಲ್ ಗಾಂಧಿ ಸಿಕ್ಕಿದ ಕಾಂಗ್ರೆಸ್ ಮಾತ್ರ ಸಿಕ್ಕಿದೆ, ದೇಶ ಜನತೆಗೂ ಸಿಕ್ಕಲಿ. ಎಲೆಕ್ಟೋರಲ್ ಬಾಂಡ್ಸ್ ಅದ್ರ ಬಗ್ಗೆ ಕೂಡ ಅಷ್ಟೇ. 92% ಆಫ್ ದ ದುಡ್ಡು 1 ಕೋಟಿಗಿಂತಲೂ ಜಾಸ್ತಿ ಇದೆ. ಅದರಲ್ಲಿ 70% ಬಿಜೆಪಿ ಅವರು ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿತ್ತು. ಇದು ಅಸಾಂವಿಧಾನಿಕ. ಇದು ಈಗ ನಾವೆಷ್ಟೇ ಈಗ ನಾವು ಮಾತಾಡ್ತಿದೀವಿ, ಕೆಲವು ಸರಿ ತಪ್ಪುಗಳ ಬಗ್ಗೆ ಮಾತನಾಡಿದೀವಿ. ಸರ್ ಹೇಳ್ತಾ ಇದ್ರು ಆಗ್ಲೇ 12 ವರ್ಷದಲ್ಲಿ ಏನೆಲ್ಲ ಆಯ್ತು ಅಂತ. ಸೊ ಇದೆಲ್ಲವೂ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳ ಬೀದಿಗಿಳಿದರೆ ಸೊ ಅದರ ನೇರ ಪರಿಣಾಮ ಆಯಾ ಸರ್ಕಾರಗಳಿಗೆ ಸಾಕಷ್ಟು ಬಾರಿ ತಟ್ಟಿದೆ. 1947ರಿಂದ ಏನೆಲ್ಲ ಆಗಿದೆ, 52 ಏನಾಯ್ತು, ಅದಾದ್ಮೇಲೆ 75, 77ರಲ್ಲಿ ಏನಾಯ್ತು, ಈ ದೇಶ ನೋಡಿದೆ. ಸೊ ಸಹಜವಾಗಿನ BJPಗರಿಗೆ ಇದರ ಅರಿವು ಇದ್ದೇ ಇದೆ. ಸೊ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ಎಚ್ಚರಿಕೆ ಗಂಟೆ ಅಂತ ತೆಗೆದುಕೊಂಡು ಮುಂದಿನ ಆಗುವಂತಹ ಅನಾಹುತಗಳನ್ನು ತಡೀತಾರ, ಇದನ್ನ ಎಚ್ಚರಿಕೆ ಗಂಟೆ ಅಂತ ತೆಗೆದುಕೊಂಡು ಮುಂದಿನ ಕಟ್ಟೆಚ್ಚರವನ್ನ ಕ್ರಮಗಳನ್ನು ಕೈಗೊಳ್ತಾರ, ಅಥವಾ ಉಡಾಫೆಯಾಗಿ ಬಿಟ್ರೆ ಸೊ ಅದಕ್ಕೆ ಜನರು ಉತ್ತರವನ್ನು ಕಲಿಸ್ತಾರೆ.